ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಮೈಸೂರಿನ ಹುಣಸೂರಿನಲ್ಲಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಜಲಾವೃತವಾಗಿದೆ. ನಿನ್ನೆ ಸುರಿದ ಮಳೆಗೆ ತುಂಬಿ ಹರಿತಾ ಇವೆ ಕೆರೆ ಕಟ್ಟೆಗಳು. ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಸಹ ಜಲಾವೃತವಾಗಿದೆ. ನಿರಂತರ ಮಳೆಯಿಂದಾಗಿ 10 ದಿನಗಳಿಂದ ಸುರಿತಾ ಇರುವಂತಹ ಸತತ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಳೆ ನಾಶದಿಂದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಜಲಾವೃತವಾಗಿದ್ದು, ಈ ರೀತಿ ಬೆಳೆ ನಾಶ ಆಗಿರೋದ್ರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. 10 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮೈಸೂರಿನ ಹುಣಸೂರಿನಲ್ಲಿ ಈ ರೀತಿ ಅವಾಂತರವೇ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮಳೆಯಿಂದಾಗಿ ಮನೆ ಒಳಗೆ ನೀರು ನುಗ್ಗಿದೆ. ಹಾಗೆ ಬೆಳೆ ನಾಶವಾಗಿರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಾ. ನಿರಂತರವಾಗಿ 10 ದಿನಗಳಿಂದ ಸಹ ಮಳೆ ಆಗ್ತಾ ಇರೋದ್ರಿಂದಾಗಿ ಈ ರೀತಿ ಮನೆ ಒಳಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತರಿಗೆ. ಅಪಾರ ಪ್ರಮಾಣದ ತಂಬಾಕು, ಶುಂಠಿ ಬೆಳೆ ಜಲಾವೃತವಾಗಿರುವಂತಹ ದೃಶ್ಯ. ಚಿಕ್ಕಮಗಳೂರಿನಲ್ಲಿ ಪೂರ್ವ ಮುಂಗಾರಿನ ಆರ್ಭಟ ಜೋರಾಗಿದೆ. ಚಾರ್ಮಡಿ ಘಾಟ್ನಲ್ಲಿ ಸಾಲುಗಟ್ಟಿ ನಿಂತಿವೆ ವಾಹನಗಳು. ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕಿಸುವಂತಹ ಘಾಟಿದು. 1 ಕಿಲೋಮೀಟರ್ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು. ಧಾರಾಕಾರ ಮಳೆ ಎಫೆಕ್ಟ್ನಿಂದ ಘಾಟಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಘಾಟ್ನಲ್ಲಿ ವಾಹನ ಚಲಾಯಿಸುವುದಕ್ಕೆ ಸವಾರರು ಪರದಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಚಾರ್ಮಡಿ ಘಾಟ್ನಲ್ಲಿ ವಾಹನಗಳು ಈ ರೀತಿಯಾಗಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾವೆ. ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಚಾರ್ಮಡಿ ಘಾಟಿದು. ಇಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. 1 ಕಿಲೋಮೀಟರ್ ಗಟ್ಟಲೆ ಈ ರೀತಿ ವಾಹನಗಳು ನಿಂತಿದ್ದಾವೆ. ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಯ ಎಫೆಕ್ಟ್ನಿಂದಾಗಿ ಈ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಉಂಟಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಮಳೆ ಅಬ್ಬರಿಸಿದೆ. ತಿಪಟೂರು ತಾಲೂಕಿನಲ್ಲಿ ಸೇತುವೆಗಳು ಮುಳುಗಿದಾವೆ. ತಿಪಟೂರಿನ ಎಚ್ ಬೈರಾಪುರ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ತಿಪಟೂರು ತಾಲೂಕಿನಲ್ಲಿ ಸೇತುವೆ ಮುಳುಗಡೆಯಾಗಿದೆ. ತಿಪಟೂರಿನ ಎಚ್ ಬೈರಾಪುರ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಮಳೆಯಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ ಸೇತುವೆ ಮೇಲೆ ಮಳೆ ನೀರು ಹರಿತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದು ತಿಪಟೂರು ತಾಲೂಕಿನ ಎಚ್ ಬೈರಾಪುರ ಗ್ರಾಮದ ಸೇತುವೆ. ಮಳೆಯಿಂದಾಗಿ ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ಸೇತುವೆ ಜಲಾವೃತವಾಗಿದೆ. ರಸ್ತೆಯ ಮೇಲೆ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಸಂಚಾರ ಸಹ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವರುಣನ ಅಬ್ಬರದಿಂದಾಗಿ ತುಮಕೂರಲ್ಲೂ ಸಹ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಸೇತುವೆ ಜಲಾವೃತವಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸೇತುವೆ ಮೇಲೆ ಈಗ ನೀರು ಹರಿತಾ ಇದೆ. ಅದರ ಮೇಲೆ ಈಗ ವಾಹನವನ್ನ ಚಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಅಲ್ಲಿನ ಜನರದ್ದು. ವರುಣನ ಆರ್ಭಟಕ್ಕೆ ಬೆಚ್ಚಿ ಬಿದ್ದ ಶಿರಾನಗರದ ಜನತೆ. ಸತತ 2 ಗಂಟೆಗಳ ಕಾಲ ಸುರಿದ ಭಾರೀ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ವಾಣಿಜ್ಯ ಮಳಿಗೆಗಳು, ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ನೀರು ಹೊರಹಾಕುವುದಕ್ಕೆ ಜನರಿಂದ ಹರಸಾಹಸ ಪಡಲಾಗ್ತಾ ಇದೆ. ಮಳೆ ನೀರಿನಲ್ಲಿ ಕೊಚ್ಚೆ ಹೋಗ್ತಾ ಇದ್ದ ಕರು, ಸುರಿತಾ ಇರುವಂತಹ ಮಳೆ ನೀರಿನ ನಡುವೆ ಕರುವಿನ ರಕ್ಷಣೆ ಸಹ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ವರುಣನ ಆರ್ಭಟದಿಂದಾಗಿ ಶಿರಾ ನಗರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ರಸ್ತೆ ಮೇಲೆಲ್ಲ ಸಹ ನೀರು. ಸತತ 2 ಗಂಟೆಗಳ ಕಾಲ ಸುರಿದಂತಹ ಮಳೆಯಿಂದಾಗಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಸಾಕಷ್ಟು ಮನೆಗಳಿಗೂ ಸಹ ನೀರು ನುಗ್ಗಿದೆ. ವಾಣಿಜ್ಯ ಮಳಿಗೆ ಇವೆಲ್ಲವಕ್ಕೂ ಸಹ ನೀರು ನುಗ್ಗಿದ್ದು ಅಲ್ಲಿಂದ ನೀರನ್ನ ತೆಗೆಯೋದಕ್ಕೆ ಜನ ಹರಸಾಹಸ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಕರುವಿನ ರಕ್ಷಣೆಯನ್ನ ಮಾಡಲಾಗಿದೆ. ಮಳೆ ನೀರು ಆ ತೀವ್ರತೆಯಲ್ಲಿ ಹೋಗ್ತಾ ಇರೋದ್ರಿಂದಾಗಿ ಅದರಿಂದ ಕೊಚ್ಚಿ ಹೋಗ್ತಾ ಇತ್ತು ಕರು, ಅದನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜನ ಮನೆಗೆ ತುಂಬಿರುವಂತಹ ನೀರನ್ನ ಹೊರಗಡೆ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ತುಮಕೂರಿನ ಶಿರಾದಲ್ಲಿ ಮಳೆಯಿಂದ ಆಗಿರುವಂತಹ ಅವಾಂತರ ಇದು. ಮನೆಯಲ್ಲಿದ್ದಂತಹ ಪೀಠೋಪಕರಣಗಳಾಗಿರ್ಬೋದು, ದವಸ ಧಾನ್ಯಗಳೆಲ್ಲವೂ ಸಹ ಮಳೆಯಿಂದಾಗಿ ಹಾನಿಗೊಳಗಾಗಿದ್ದಾವೆ. हाँ देखो इंदु फोन क्या उधर ऊपर
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.